ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ KS, ವಿಲೇಜ್ ಅಕೌಂಟೆಂಟ್, PDO, PSI ಹೀಗೆ ಅನೇಕ ಪರೀಕ್ಷೆಗಳು ಇರುವುದರಿಂದ ಆ ಪರೀಕ್ಷೆಗಳಿಗೆ ಅನುಕೂಲಕರವಾಗುವಂಥ ಒಂದಿಷ್ಟು ಪ್ರಚಲಿತ ಘಟನೆಗಳು ಕ್ವಶನ್ಸ್ ತಗೊಂಡು ಬಂದಿನಿ. ಅವು ಇವತ್ತಿನ ಒಂದು ತರಗತಿಯಲ್ಲಿ ಸಾಲ್ವ್ ಮಾಡೋಣ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಚಲಿತ ಘಟನೆಗಳನ್ನು ನಾನು ಚರ್ಚೆ ಮಾಡ್ತೇನೆ. ಫಸ್ಟ್ ಕ್ವಶನ್ ನಿಮ್ಮ ಕಣ್ಣು ಮುಂದಿದೆ ನೋಡಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ಟ್ರೈ ಜಂಕ್ಷನ್ ಪ್ರದೇಶದಲ್ಲಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಮೂರೂ ರಾಜ್ಯಗಳನ್ನು ಸಂಧಿಸುವ ಪ್ರದೇಶದಲ್ಲಿದೆ. ಅದು ಯಾವ ರಾಷ್ಟ್ರೀಯ ಉದ್ಯಾನವನ ಅಂದರೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಎ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ನೆನ್ಪಿಟ್ಕೊಳ್ಳಿ ಎ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ಮತ್ತು ಭಾರತದಲ್ಲಿ ಅನುಕ್ರಮವಾಗಿ ನೋಡಿ, ರೆಸ್ಪೆಕ್ಟಿವ್ಲಿ ಅಂತ ಕರಿತೀವಿ, ಅನುಕ್ರಮವಾಗಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಕೇಳಿದೆ ನೋಡಿ. ಬರೀ ಸಾಕ್ಷರತೆ ಅಲ್ಲ ನೋಡಿ, 2015ರ KS ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ ಅಂತ ಕೇಳಿದ 75% ಕರ್ನಾಟಕದ ಸಾಕ್ಷರತಾ ಪ್ರಮಾಣ. ಬಟ್ ಇಲ್ಲಿ ಕ್ವಶನ್ ಏನಿದೆ ಈ ಸಲ ನಾನೇನು ಕೇಳಿದ್ದೀನಿ, ಮಹಿಳಾ ಸಾಕ್ಷರತೆಯ ಪ್ರಮಾಣ ಅಂತ ತಗೊಂಡಿದ್ದೀನಿ. ಸೊ ಎಷ್ಟಿದೆ ಕರ್ನಾಟಕ ಮತ್ತು ಭಾರತದಲ್ಲಿ ತಗೊಂಡ್ರೆ ಆನ್ಸರ್ ಏ ಆಗುತ್ತೆ ನೋಡಿ. 68.2 ಕರ್ನಾಟಕದಲ್ಲಿದೆ, 60.2 ನಮ್ಮ ಭಾರತದಲ್ಲಿ. ಇದು ಮಹಿಳಾ ಸಾಕ್ಷರತೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗೋಣ. 2023-24ರ ವರ್ಷದಲ್ಲಿ ಕರ್ನಾಟಕದ ತಲಾ ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ತಲಾ ಆದಾಯ ಅಂದ್ರೆ ಗೊತ್ತಾಗುತ್ತಾ? ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಜನಸಂಖ್ಯೆ. ಗೊತ್ತಿದೆಯಾ? ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಜನಸಂಖ್ಯೆ ಮಾಡ್ತಾರೆ. ಸೊ ಅದಕ್ಕೆ ನಾವು ತಲಾ ಆದಾಯ ಅಂತ ಕರಿತೀವಿ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ 3,32,926 ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಕರ್ನಾಟಕದ ತಲಾದಾಯ ಸರಿಯಾಗಿದೆ, ಕರ್ನಾಟಕದ ಉತ್ಪನ್ನ ಹೆಚ್ಚಾಗ್ತದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಜಲಾಮೃತ ಯೋಜನೆಯ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯವು ಈ ಯೋಜನೆಯನ್ನು ಜಾರಿಗೊಳಿಸುತ್ತದೆ. 1ನೇ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಜಲಾಮೃತ ಯೋಜನೆ ಅಡಿಯಲ್ಲಿ ಸಮುದಾಯದ ಸಹಭಾಗಿತ್ವದ ಮೂಲಕ ಹಳ್ಳಿಗಳಲ್ಲಿ ಸಾಂಪ್ರದಾಯಿಕ ಜಲಮೂಲಗಳು ಪುನಶ್ಚೇತನಗೊಳ್ಳಲಿವೆ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತಿದೆ. ಯಾವುದು ಸರಿ ಅಂತಿದೆ? ಸೊ ತಮಗೇನು ಅನಿಸುತ್ತೆ? ಎರಡೂ ಸರಿ ಇದೆ ನೋಡಿ. ಕ್ಲಿಯರ್ ಇದೆಯಾ? ಜಲಾಮೃತ ಯೋಜನೆ ನೆನ್ಪಿಟ್ಕೊಳ್ಳಿ, ಇದು ಕರ್ನಾಟಕ ಸರ್ಕಾರದ ಯೋಜನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ಇದರ ಒಂದು ಜವಾಬ್ದಾರಿ ತಗೊಂಡಿದೆ, ಈ ಯೋಜನೆಯನ್ನು ಜಾರಿಗೊಳಿಸುತ್ತೆ. ಆಮೇಲೆ ಇದರ ಉದ್ದೇಶ ಏನಂದರೆ ಸಮುದಾಯದ ಸಹಭಾಗಿತ್ವ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಅಂದರೆ ಈ ಗ್ರಾಮೀಣ ಭಾಗದ ಜನರ ಸಹಭಾಗಿತ್ವದೊಂದಿಗೆ ಹಳ್ಳಿಗಳಲ್ಲಿ ಸಾಂಪ್ರದಾಯಿಕ ಜಲಮೂಲಗಳು, ಸಾಂಪ್ರದಾಯಿಕ ಅಂದರೆ ಯಾವ್ಯಾವು? ಕೆರೆ, ಬಾವಿ, ಇವೆಲ್ಲ ಸಾಂಪ್ರದಾಯಿಕ ಜಲಮೂಲಗಳು ಅಂತ ಕರಿತೀವಿ. ಕನ್ವೆನ್ಷನಲ್ ಅಥವಾ ಟ್ರೆಡಿಷನಲ್ ಅಂತ ಕರೀತಾರೆ. ಸೊ ಅವುಗಳನ್ನು ಪುನಶ್ಚೇತನಗೊಳಿಸೋದು, ಅವುಗಳನ್ನು ಮತ್ತೆ ವಾಪಸ್ ಬಳಕೆಯಾಗುವಂಗೆ ಮಾಡ್ಕೊಳ್ಳೋದು ಅಂತ ಅರ್ಥ. ಕ್ಲಿಯರ್ ಇದೆ? ಕೊಟ್ಟಿರೋ ವಾಕ್ಯಗಳು ಎರಡೂ ಸರಿ ಇದೆ. ಸೊ ಆನ್ಸರ್ ಸಿ ಆಗುತ್ತೆ. ಸಿ 1 ಮತ್ತು 2 ಸರಿ ನೋಡಿ. ನೆಕ್ಸ್ಟ್, ಕರ್ನಾಟಕದ ಮೈಸೂರಿನಲ್ಲಿ ಪ್ರಾಜೆಕ್ಟ್ ಟೈಗರ್ನ 50ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಉಪಕ್ರಮಗಳನ್ನು ಪ್ರಾರಂಭಿಸಲಾಯಿತು ಅಂತಿದೆ. 50ನೇ ವಾರ್ಷಿಕೋತ್ಸವ ಯಾವುದು? ಪ್ರಾಜೆಕ್ಟ್ ಟೈಗರ್. ನಿಮಗೆ ಗೊತ್ತಿದೆ, 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗುತ್ತೆ ಇಂದಿರಾ ಗಾಂಧಿ ಅವರ ಕಾಲಕ್ಕೆ. ಈಗ ಅದು 50 ವರ್ಷ ಆಗಿದೆ. ಸೊ ಅದನ್ನು ಯಾವ ಉಪಕ್ರಮ ಅಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಇದೆ ನೋಡಿ, ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ. ಡಿ ಆನ್ಸರ್. ಇದು ಗ್ಯಾರಂಟಿ ಕ್ವಶನ್ ನೋಡಿ. ಈಗ ನೆಕ್ಸ್ಟ್ ಇನ್ 12 ದಿನಗಳಲ್ಲಿ KS ಎಕ್ಸಾಮ್ ಇದೆ, ಗ್ಯಾರಂಟಿ ಕ್ವಶನ್. ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನೋಡಿ, ನೆನ್ಪಿಟ್ಕೊಳ್ಳಿ. ಓಕೆ, ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿರುವ ಕೂಸಿನ ಮನೆ ಯೋಜನೆಯ ಪ್ರಾಥಮಿಕ ಉದ್ದೇಶ ಯಾವುದಿದೆ? ಕೂಸಿನ ಮನೆ. ಇದನ್ನು ಗ್ಯಾರಂಟಿ ಕ್ವಶನ್. ಸೊ ಕೂಸಿನ ಮನೆ ಉದ್ದೇಶ ಇಷ್ಟೇ. ಈ ಒಂದು ಮನ್ರೇಗಾ, ಮಹಾತ್ಮ MG ನರೇಗಾ ಅಂತ ಕರಿತೀವಿ. ಓಕೆ, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಇಲ್ಲಿ ಕೆಲಸ ಮಾಡುವ ತಾಯಂದಿರ ಮಕ್ಕಳಿಗಾಗಿ ಡೇ ಕೇರ್ ಅಂದರೆ ಹಗಲ ಹೊತ್ತು ಅಂತ ಅರ್ಥ.
ಡೇ ಕೇರ್ ಅಂದರೆ ಹಗಲು ಹೊತ್ತಲ್ಲಿ. ಸೊ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಆ ಕೆಲಸ ಅಲ್ಲಿ ಬಿಟ್ಟು ನೀವು ಕೆಲಸಕ್ಕೆ ಹೋಗ್ಬೋದು ಅಂತ ಅರ್ಥ. ಈಗ ಸಿಟಿಯಾಗ ನೋಡ್ರಿ ಮಕ್ಕಳಿಗೆಲ್ಲ ಏನು ಮಾಡ್ತಾರೆ, ಈ ಕಿಡ್ಜಿ ಪಡ್ಜಿ ಇರ್ತಾರೆ ನೋಡ್ರಿ, ಕಿಡ್ಜಿಗೆಲ್ಲ ಬಿಟ್ಟು ಹೋಗ್ತಾರೆ. ಸೊ ಹಾಗೆಯೇ ಸರ್ಕಾರವೇ ಏನು ಮಾಡುತ್ತೆ, ಮನ್ರೇಗಾದಲ್ಲಿ ಕೆಲಸ ಮಾಡುವ ತಾಯಂದಿರು ಮಕ್ಕಳಿಗೆ ಒಂದು ಕಡೆ ಬಿಟ್ಟು ಅಲ್ಲೆಲ್ಲ ಪಾಲನೆ ಪೋಷಣೆ ಇರುತ್ತೆ, ಅಲ್ಲಿ ಬಿಟ್ಟು ಕೆಲಸ ಮಾಡಲಿ ಅಂತ. ಸೊ ಹೀಗಾಗಿ ಅದಕ್ಕೆ ಕೂಸಿನ ಮನೆ ಅಂತ ಕರೀತಾರೆ. ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡಿ, ಇಲ್ಲಿ MG ನರೇಗಾ ಬರಬೇಕಾಗಿತ್ತು, ಮಿಸ್ ಆಗಿದೆ. MG ನರೇಗಾದಲ್ಲಿ ಕೆಲಸ ಮಾಡುವ ತಾಯಂದಿರ ಮಕ್ಕಳಿಗಾಗಿ ಡೇ ಕೇರ್ ಕೇಂದ್ರಗಳನ್ನು ಸ್ಥಾಪಿಸುವುದು ಅಂತ ನಾವು ನೋಡ್ತೇವೆ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಪ್ರಚಲಿತ ಘಟನೆಗಳಿಗೋಸ್ಕರ 6 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಿದ್ಧಪಡಿಸಿದ್ದೇನೆ. ಓಕೆ, ತಾವು ಯಾರಾದರೂ ಈಗ KS ಬರಿತಾ ಇದ್ರೆ ಅಥವಾ PSI ಯಾವುದೇ ಎಕ್ಸಾಮ್ ಬರೀ ನೆಕ್ಸ್ಟ್ ಫ್ಯೂಚರಲ್ಲಿ, ಮುಂದಿನ ದಿನಗಳಲ್ಲಿ, ಮುಂದಿನ 2-3 ತಿಂಗಳಲ್ಲಿ. ಸೊ 3 ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಮಾಡಿದ್ದೀನಿ. 3 ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಪ್ರಮುಖ ಘಟನೆಗಳು ಮತ್ತು ಆರ್ಥಿಕ ಸಮೀಕ್ಷೆಗೆ ಮಾಡಿದ್ದೀನಿ. ಟೋಟಲ್ 6 ಇದೆ. ಒಂದು ಕ್ವಶನ್ ಪೇಪರ್ಗೆ ಜಸ್ಟ್ 15 ರೂಪೀಸ್ ತೊಗೊತೀನಿ. PDF ಕಳಿಸ್ತೀನಿ ಮಗ, ನಾನು ಬರೀ PDF ಇರುತ್ತೆ, ಮನೆ ಅಡ್ರೆಸ್ಸಿಗೆ ಕಳಿಸ್ತೀನಿ ಅಂದರೆ ಇಲ್ಲ, PDF ಇರುತ್ತೆ. ಒಂದು ಕ್ವಶನ್ ಪೇಪರ್ಗೆ 15 ಅಂದರೆ 6 ಕ್ವಶನ್ ಪೇಪರ್ಗೆ 90 ರೂಪೀಸ್ ಆಗುತ್ತೆ. ಸಿಂಪಲ್. ಸೊ ನೀವೇನು ಮಾಡಬೇಕಂದ್ರೆ ಈ ನಂಬರ್ ಇದೆ ನಂದು 7026583625 ಕಾಣಿಸ್ತಾ ಇದ್ದೇನೆ ಎಲ್ಲರಿಗೂ. ಈ ನಂಬರ್ ಏನು ಮಾಡಬೇಕು, ನೀವು ವಾಟ್ಸಪ್ ಮಾಡಬೇಕು, ಜಸ್ಟ್ CA6 ಅಂತ ವಾಟ್ಸಪ್ ಮಾಡಬೇಕು. ಕರೆಂಟ್ ಅಫೇರ್ಸ್ 6 ಅಂತ ವಾಟ್ಸಪ್ ಮಾಡಿದ್ರೆ ನಾನು 6 ಕಳಿಸ್ತೀನಿ, ನೀವು 90 ರೂಪೀಸ್ ಫೋನ್ಪೇ ಮಾಡಬೇಕು. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ತೊಗೊಂಡು ಬಂದಿದ್ದೀನಿ, ಎಲ್ಲ ಕವರ್ ಮಾಡೀನಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ 300 ಪ್ರಶ್ನೆಗಳಿದೆ. ನೆಕ್ಸ್ಟ್ 300 ಪ್ರಶ್ನೆಗಳು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಬಜೆಟು ಎಲ್ಲ ಕವರ್ ಆಗಿದೆ. ಅರ್ಥ ಆಯ್ತಾ? ವಿಶೇಷವಾಗಿ ಈಗ ನೆಕ್ಸ್ಟ್ KS ಯಾರು ಬರೀತಾ ಇದ್ರು ನೀವು ತೊಗೊಳ್ಳೇಬೇಕು, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನೀವು ವಾಟ್ಸಪ್ಗೆ ಜಸ್ಟ್ ಮೆಸೇಜ್ ಮಾಡಿ, ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ನಾನು ಕಾಲ್ ರಿಸೀವ್ ಮಾಡಲಿಕ್ಕಿಲ್ಲ. ಸೊ ನೀವು ಜಸ್ಟ್ ಮೆಸೇಜ್ ಮಾಡಿದ್ರೆ ಮುಂದೆ 1 ಗಂಟೆ 2 ಗಂಟೆ ಒಳಗೆ ಕಳಿಸ್ತೀನಿ. ಎಲ್ಲ ಕನ್ನಡ ಮಾಧ್ಯಮದಲ್ಲಿದೆ, ಇಂಗ್ಲೀಷ್ ಮೀಡಿಯಮ್ ಇಲ್ಲ. ಕನ್ನಡ ಮಾಧ್ಯಮದವರಿಗೆ ಮಾತ್ರ ಕ್ವಶನ್ಸ್ ಇದೆ, ಇಂಗ್ಲೀಷಲ್ಲಿ ಇಲ್ಲ. ಕ್ಲಿಯರ್ ಇದೆಯಾ? ಓಕೆ, ಈ ನಂಬರ್ ನೋಟ್ ಮಾಡ್ಕೊಳ್ಳಿ. ಈ ನಂಬರ್ ನೋಟ್ ಮಾಡಿಕೊಂಡು ನೀವು ನನಗೆ CA6 ಅಂತ ಟೈಪ್ ಮಾಡಿದ್ರೆ ಕಳಿಸ್ತೀನಿ. ನೀವು ನನಗೆ ಆಮೇಲೆ 90 ರೂಪೀಸ್ ಫೋನ್ಪೇ ಮಾಡಬೇಕು. ಜಸ್ಟ್ 15 ರೂಪೀಸ್, 15 ರೂಪೀಸ್, ಬಾಳೆನಲ್ಲ. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ಗೆ ಹೋಗೋಣ. ಭಾರತದ ಮೊದಲ ಸೋಮಾರಿ ಕರಡಿ ರಕ್ಷಣಾ ಕೇಂದ್ರವು ಯಾವ ರಾಜ್ಯದಲ್ಲಿದೆ? ಕರಡಿ ರಕ್ಷಣಾ ಕೇಂದ್ರ ಅಂತಿದೆ. ಸೊ ಇಲ್ಲಿ ನಾವು ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ. ನೀವು ಗೆಸ್ ಮಾಡ್ಬೋದು. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ C, ಕರ್ನಾಟಕ. ನೆಕ್ಸ್ಟ್, ಪ್ರಥಮ G20 ವರ್ಕಿಂಗ್ ಗ್ರೂಪ್ ಆನ್ ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಸಸ್ಟೈನಬಿಲಿಟಿ ಸಭೆಯ ಅತಿಥಿಯ ನಗರ ಯಾವುದು ಅಂತಿದೆ. ಸೊ ನಿಮಗೆ ಗೊತ್ತಿದೆ 2023ರಲ್ಲಿ G20 ಭಾರತದಲ್ಲಿ ನಡೀತು. ಒಂದಿಷ್ಟು ಕಾರ್ಯಕ್ರಮಗಳಿಗೆ ಒಂದಿಷ್ಟು ನಗರಗಳು ಅತಿಥಿತ್ವವನ್ನು ವಹಿಸಿಕೊಂಡಿದ್ವು. ಹೀಗಾಗಿ ಇಲ್ಲಿ ವರ್ಕಿಂಗ್ ಗ್ರೂಪ್ ಆನ್ ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಸಸ್ಟೈನಬಿಲಿಟಿ ಸಂಬಂಧಪಟ್ಟಾಗಿ ಆತಿಥ್ಯ ವಹಿಸಿದ ನಗರ, ನಮ್ಮ ಹೆಮ್ಮೆಯ ನಗರ ಬೆಂಗಳೂರು. ಎ ಆನ್ಸರ್. ನೆಕ್ಸ್ಟ್, ಪಶ್ಚಿಮ ಘಟ್ಟ ಜೈವಿಕ ಸಂರಕ್ಷಣಾ ವಲಯದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದಿಲ್ಲ? ಇದನ್ನು ಭಾಳ ಚಂದ ಗಮನಿಸ್ಬೇಕು ನೀವು. ಪಶ್ಚಿಮ ಘಟ್ಟ ಅಂತ ಬಂದಾಗ ಕಾಂಚನಜುಂಗ ಇಲ್ಲೇನು ಕೆಲಸ? ಕಾಂಚನಜುಂಗ ಹಿಮಾಲಯಗಳಲ್ಲಿ ಬರುತ್ತೆ. ಬಂಡೀಪುರ, ನಾಗರಹೊಳೆ ಇವೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಬರುತ್ತೆ. ಸೊ ಹೀಗಾಗಿ ಯಾವುದು ಬರುವುದಿಲ್ಲ ಅಂದರೆ ಉತ್ತರ ಕಾಂಚನಜುಂಗ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಈ ಕೆಳಗಿನ ಯಾವ ಸಂಸ್ಥೆ ಅಂತಾರಾಷ್ಟ್ರೀಯ ಜಲ ಸಂಸ್ಥೆಯಿಂದ ಪ್ರತಿಷ್ಠಿತ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023 ಸ್ವೀಕರಿಸಿದೆ ಅಂತಿದೆ. ಅಂತಾರಾಷ್ಟ್ರೀಯ ಜಲ ಸಂಸ್ಥೆಯಿಂದ ಪ್ರತಿಷ್ಠಿತ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ ಅನ್ನು ಸ್ವೀಕರಿಸಿದೆ ಅಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ C ಆಗುತ್ತೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕರ್ನಾಟಕ ಬಜೆಟ್ 2023-24 ಪ್ರಕಾರ ಕೆಳಗಿನ ಯಾವ ನಗರದಲ್ಲಿ ಫಿಲಂ ಸಿಟಿ ಸ್ಥಾಪಿಸಲು ಸರ್ಕಾರ ಯೋಚಿಸಿದೆ? ಫಿಲಂ ಸಿಟಿ ಮಾಡ್ಬೇಕಂತ ಮಾಡಿದ್ದಾರೆ. ಈಗ ಹೈದರಾಬಾದಲ್ಲಿ ರಾಮೋಜಿ ಫಿಲಂ ಸಿಟಿ ಇಲ್ಲ, ಆ ಥರ ಒಂದು ನಮ್ಮ ಕರ್ನಾಟಕದಲ್ಲಿ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ಯಾವ ನಗರ ಅಂದರೆ ಈಗ ಮೈಸೂರು. ಬಿ ಆನ್ಸರ್. ಕೊಟ್ಟಿರುವ ಪ್ರಶ್ನೆಗೆ ಸಿಂಪಲ್ ಕ್ವಶನ್, ಭಾಳ ಸರಳ ಕ್ವಶನ್. ಓಕೆ, ನೆಕ್ಸ್ಟ್, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 2024 ಫೆಬ್ರವರಿನಲ್ಲಿ ತಮ್ಮ ಎಷ್ಟನೇ ಬಜೆಟ್ ಅನ್ನು ಮಂಡಿಸಿದರು? ಇದು ಬೆಂಕಿ ಕ್ವಶನ್, ಗ್ಯಾರಂಟಿ ಕ್ವಶನ್. ಸೊ ಎಷ್ಟನೇದ್ರಿ ಗೊತ್ತಿದೆ ತಮಗೆ? 15th. ನೋಡಿ, ಮುಂಚೆ 14 ಇತ್ತು, ಈಗ 15 ಮಂಡನೆ ಮಾಡಿದ್ದಾರೆ. ಇನ್ನೊಂದು ಖ್ಯಾತಿ ಇದೆ ಇವ್ರ ಹೆಸರಲ್ಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು ಯಾರು ಅಂದರೆ ಸಿದ್ದರಾಮಯ್ಯನವರು. 15 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು ರೆಕಾರ್ಡ್ ದಾಖಲೆ. ಇದು
ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಷ್ಟು ಮತ್ತೆ ಬಜೆಟ್ ಮಂಡನೆ ಯಾರೂ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ಬಂದರೂ ಬರ್ಬೋದು. ಭಾರತದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಂತ ಕೇಳ್ತಾರೆ ಕ್ವಶನ್. ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಬಾರಿ ಮಂಡನೆ ಮಾಡಿದ್ರೆ ಯಾರಂದ್ರೆ ಮೊರಾರ್ಜಿ ದೇಸಾಯಿ, 10 ಟೈಮ್ಸ್, 10 ಬಾರಿ. ಅಲ್ಲಿ ಮೊರಾರ್ಜಿ ದೇಸಾಯಿ ನೋಡಿ, ಮೊರಾರ್ಜಿ ದೇಸಾಯಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ದು ಕೇಂದ್ರದಲ್ಲಿ. ರಾಜ್ಯದಲ್ಲಿ ಅಂತ ಬಂದರೆ ಸಿದ್ದರಾಮಯ್ಯನವರು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಬಜೆಟ್ 2024-25 ಪ್ರಕಾರ ಯಾವ ಜಿಲ್ಲೆಯಲ್ಲಿ ಹೊಸ ಒಳನಾಡು ಮೀನುಗಾರಿಕೆ, ಒಳನಾಡು ನೋಡಿ, ಓಕೆ, ಇನ್ನರ್ ಫಿಶಿಂಗ್ ಅಂತ ಕರಿತೀವಿ. ಒಳನಾಡು ಅಂದರೆ ನದಿ ಕೆರೆಗಳಂತ ಅರ್ಥ. ಒಳನಾಡು ಮೀನುಗಾರಿಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಅಂತಿದೆ. ಸೊ ಇದು ಆನ್ಸರು ವಿಜಯಪುರ ಜಿಲ್ಲೆ ನೋಡಿ, ಆನ್ಸರು ವಿಜಯಪುರ ಜಿಲ್ಲೆ. ನೆಕ್ಸ್ಟು, ಕರ್ನಾಟಕದಲ್ಲಿ ಹೊಸದಾಗಿ ಗೊತ್ತುಪಡಿಸಿದ ರಾಮ್ಸರ್ ಸೈಟ್ಗಳಲ್ಲಿ ಈ ಕೆಳಗಿನ ಯಾವುದು ಅಲ್ಲ ಅಂತಿದೆ. ರಾಮ್ಸರ್ ಸೈಟ್ಗಳು, ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟ ಹಾಗೆ ರಾಮ್ಸರ್ ಸೈಟ್ಗಳಲ್ಲಿ ಯಾವುದು ಅಲ್ಲ ಅಂತಿದೆ. ಘಟಪ್ರಭಾ, ಪಕ್ಷಿಧಾಮ, ಮೀಸಲು, ಡಿ ಆನ್ಸರ್. ನೆನ್ಪಿಟ್ಕೊತಿರಲ್ಲ, ಉಳಿದಿದ್ದೆಲ್ಲ ರಾಮ್ಸರ್ ಸೈಟ್ಗಳಲ್ಲಿ ಬರುತ್ತೆ. ಮಾಗಡಿ ಬರುತ್ತೆ, ಅಘನಾಶಿನಿ ಬರುತ್ತೆ, ಅಂಕಸಮುದ್ರ ಬರುತ್ತೆ, ಆದರೆ ಘಟಪ್ರಭಾ ಬರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಇದೆ? ಇವಿಷ್ಟು ಪ್ರಶ್ನೆಗಳು ತಮಗೆ ಸದುಪಯೋಗ ಆಗಲಿ ಅಂತ ನಾನು ಭಾವಿಸ್ತೇನೆ. ನಾನು ಮಾಡಿರೋ ಈ ಒಂದು ವಿಡಿಯೋ ಸ್ಪೀಡ್ ಅನಿಸಿದ್ರೆ ದಯವಿಟ್ಟು ಇನ್ನೊಂದು ಸಲ ನೋಡಿ. 2 ಸಲ ನೋಡಿಬಿಟ್ರೆ ನಿಮಗೆ ಏನಾಗುತ್ತೆ, ಪರ್ಫೆಕ್ಟ್ ಆಗಿಬಿಡುತ್ತೆ ಕ್ವಶನ್ಸು, ಇವೆಲ್ಲ ಪರ್ಫೆಕ್ಟ್. ಸೊ ನಿಮಗೆ 600 ಕ್ವಶನ್ಗಳನ್ನು ಸಿದ್ಧಪಡಿಸಿದ್ದೀನಿ ನಾನು. ಈಗ ನಾನು ಇಲ್ಲಿ ಕೊಟ್ಟಿದ್ದು ಬರೀ ಒಂದು 14 ಪ್ರಶ್ನೆಗಳಷ್ಟೇ. ನಿಮಗೆ 600 ಕ್ವಶನ್ಸ್ ಇದೆ. ಕ್ವಶನ್ ಪ್ಲಸ್ ಕೀ ಆನ್ಸರ್ಸ್, ಎಕ್ಸ್ಪ್ಲನೇಷನ್ ಇಲ್ಲ, ಜಸ್ಟ್ ಕೀ ಆನ್ಸರ್ಸ್ ಇದೆ, ಉತ್ತರಗಳಿದೆ. ನಾನು ಏನಾಗಿ ತೋರಿಸಿರಲ್ಲ ಹಾಗೆ ಇದೆ ಕ್ವಶನ್ ಪೇಪರ್ಸ್. ಸೊ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ತೊಗೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈ ಸಲ ನೀವು ಜಾಬ್ ಮಾಡ್ಕೊಳ್ಳಿ ಅಂತೇಳಿ ನಾನು ಮನಸಾರೆ ಹರಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.